ಎಲ್ಲರಿಗೂ ನಮಸ್ಕಾರ. ನಾನು ದೀಪ. ನನ್ನ ಹೊಸ ರೆಸಿಪಿಗಳಿಗಾಗಿ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾನು ಇವತ್ತು ಆನಿಯನ್ ಪಕೋಡ ಹೇಗೆ ಮಾಡೋದು ಅಂತ ತೋರಿಸ್ಕೊಳ್ತಾ ಇದ್ದೇನೆ. ಇಲ್ಲಿ ನಾನು 4 ಆನಿಯನನ್ನು ಚೆನ್ನಾಗಿ ಕಟ್ ಮಾಡಿಟ್ಟುಕೊಂಡಿದ್ದೇನೆ. ಅದಕ್ಕೆ 1 ಟೇಬಲ್ ಸ್ಪೂನ್ ಉಪ್ಪು, 1 ಟೇಬಲ್ ಸ್ಪೂನ್ ಖಾರದ ಪುಡಿ, ಹಾಗೆ ಸ್ವಲ್ಪ ಇಂಗು, ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, 1/2 ಟೇಬಲ್ ಸ್ಪೂನ್ ನೀಟಾಗಿ ಕಟ್ ಮಾಡಿಟ್ಟುಕೊಂಡಂತಹ ಬೆಳ್ಳುಳ್ಳಿ, ಹಾಗೆ ಸ್ವಲ್ಪ ಕರಿಬೇವು ಸೊಪ್ಪು ಕಟ್ ಮಾಡಿಟ್ಟುಕೊಂಡದನ್ನು ಇದಕ್ಕೆ ಹಾಕಿ ಚೆನ್ನಾಗಿ ನಾವು ಕೈಯಲ್ಲಿ ಮಿಕ್ಸ್ ಮಾಡಿಕೊಳ್ಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ ಎಲ್ಲ ಇಂಗ್ರೀಡಿಯೆಂಟ್ಸ್ ಸಹ ಎಲ್ಲ ನೀರುಳ್ಳಿಯ ಜೊತೆ ಸೇರಿ ಚೆನ್ನಾಗಿ ಮಿಕ್ಸ್ ಆಗಬೇಕು. ಇದಕ್ಕೆ ನಾವೀಗ 1-1.5 ಕಪ್ ಆಗುವಷ್ಟು ಕಡಲೆ ಹಿಟ್ಟು ಹಾಕಬೇಕು. ನೆಕ್ಸ್ಟ್ 4 ಟೇಬಲ್ ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟು ಹಾಕಬೇಕು. ಯಾಕಂದರೆ ನಮಗೆ ಇದು ಪಕೋಡ ಒಳ್ಳೆ ಕ್ರಿಸ್ಪಿಯಾಗಿ ಬರ್ತದೆ. ಇದು ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅದಾದಮೇಲೆ ನಾವು 2 ಟೇಬಲ್ ಸ್ಪೂನು ಇದಕ್ಕೆ ಅಡುಗೆ ಎಣ್ಣೆ ಹಾಕಿ ಮಿಕ್ಸ್ ಮಾಡಬೇಕು. ಹಾಗೆ ಮಿಕ್ಸ್ ಮಾಡಲಿಕ್ಕೆ ಎಷ್ಟು ನೀರು ಬೇಕು ಅಷ್ಟನ್ನು ಸೇರಿಸಿ ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಈ ಹದಕ್ಕೆ ಹಿಟ್ಟು ಕಳಿಸ್ಬೇಕು. ನಾವು ತುಂಬ ನೀರು ಹಾಕಬಾರ್ದು, ಆದಷ್ಟು ಸ್ವಲ್ಪ ಗಟ್ಟಿ ಇರಬೇಕು. ಮತ್ತು ಒಂದು ಬಾಣಲೆಯನ್ನು ನಾನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ. ಅದಕ್ಕೆ ಬೇಕಾಗುವಷ್ಟು ಎಣ್ಣೆ ಹಾಕಿ ಇನ್ನು ಕೈಯಿಂದ ಸ್ವಲ್ಪ ನಮಗೆ ಆದಷ್ಟು ಸಣ್ಣವಾಗಿದ್ದ ಪಕೋಡ ಮಾಡಿ. ತುಂಬ ದೊಡ್ಡದಾದರೆ ಅದು ಒಳಗಿಂದ ಬೇಯುವುದಿಲ್ಲ. ಸೊ ಸಣ್ಣ ಪಕೋಡಗಳನ್ನು ಎಣ್ಣೆಯಲ್ಲಿ ಹಾಕಿ ಹಾಗೆ ಎಲ್ಲವನ್ನು ಹೀಗೆ ಮಾಡಿ ಚೆನ್ನಾಗಿ ಫ್ರೈ ಮಾಡಿ. ತುಂಬ ಜಾಸ್ತಿ ಪಕೋಡವನ್ನು ಇದರಲ್ಲಿ ಹಾಕಬೇಡಿ, ಅದಷ್ಟು ಕ್ರಿಸ್ಪಿಯಾಗಿ ಬರುವುದಿಲ್ಲ. ಇದರಲ್ಲಿ ನಮಗೆ ಎಷ್ಟು ಕ್ವಾಂಟಿಟಿ ನಿಲ್ತದೆ ಅಷ್ಟನ್ನು ಹಾಕಿ 2 ಸೈಡಿಂದ ಚೆನ್ನಾಗಿ ಫ್ರೈ ಮಾಡಬೇಕು. ಫ್ಲೇಮನ್ನು ಹೈ ಇಟ್ಕೊಳ್ಬೇಡಿ, ಮೀಡಿಯಮ್ ಆಗಿ ಇಟ್ಕೊಳ್ಳಿ. ಯಾಕೆಂದರೆ ಹೈ ಇಟ್ಟರೆ ಅದು ಬೇಗ ಕರಚಿ ಹೋಗುವ ಸಾಧ್ಯತೆ ಇದೆ. ಮೀಡಿಯಮಿಂದ ನೀವು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಕಲರ್ ಬರುವವರೆಗೆ 2 ಸೈಡಿಂದ ಸಹ ಫ್ರೈ ಮಾಡಿಕೊಳ್ಳಿ. ನೋಡಿ, ಇದು 2 ಸೈಡಿಂದ ಸಹ ಫ್ರೈ ಆಗಿ ತೆಗಿಲಿಕ್ಕೆ ರೆಡಿಯಾಗಿದೆ. ಸೊ ಇದೊಂದು ಸ್ಪೂನಿಂದ ನಾವು ಹೀಗೆ ತೆಗೆದು ನೆಕ್ಸ್ಟ್ ಇನ್ನೊಂದು ಪಾತ್ರಕ್ಕೆ ನಾವು ಹಾಕಬೇಕು. ನೋಡಿ, ಈಗ ಗರಿಗರಿಯಾದ ಆನಿಯನ್ ಪಕೋಡ ರೆಡಿ. ಸಂಜೆ 1 ಕಪ್ ಟೀ ಜೊತೆಗೆ ನಮ್ಮ ಗರಿಗರಿಯಾದ ಪಕೋಡ ರೆಡಿ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.